ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನಾನಂತೂ ಆರಾಮದೀನಿ, ನೀವು ಕೂಡ ಆರಾಮಿದ್ದೀರಿ ಅಂತ ಅನ್ಕೊಳಕತ್ತೀನಿ ನೋಡ್ರಿ. ಇವತ್ತು ನೋಡ್ರಿ ಫ್ರೆಂಡ್ಸ್, ಇವತ್ತೇನಪ್ಪ ಅಂದ್ರೆ ನಾವು ಮೆಕ್ಕೆಜೋಳ ಹಾಕಕತ್ತೇವೆ ನೋಡ್ರಿ. ಈಗ ನಾನು ಗೊಬ್ಬರ ಹಾಕ್ಸ್ಕೊಳಕತ್ತೀನಿ ನೋಡ್ರಿ. ಈಗ ಉಡ್ಚಿಲ್ದಾಗ ಗೊಬ್ಬರ ಹಾಕ್ಸ್ಕೊಳಕತ್ತೀನಿ ನೋಡ್ರಿ. ಇದು ಗೊಬ್ಬರ ಯಾವುದಪ್ಪ ಅಂದ್ರೆ DAP ಗೊಬ್ಬರ ನೋಡ್ರಿ. ಇದು ಮೆಕ್ಕೆಜೋಳಕ್ಕೆ DAP ಗೊಬ್ಬರ. ಹೊಲ ಎಲ್ಲ ರಾಬ್ ಮಾಡಿ ಈಗ ಮೆಕ್ಕೆಜೋಳ ಹಾಕ್ಬೇಕಂತೇಳಿ ತಯಾರು ಮಾಡ್ಯಾವ ನೋಡ್ರಿ. ಈಗ ಎಲ್ಲ ಗೊಬ್ಬರ ಹಾಕ್ಸ್ಕೊಂಡೆ ನೋಡ್ರಿ. ಈಗ ಕಮ್ಮಿ ಬಿದ್ದಿತ್ತು, ಈಗ ಮತ್ತೊಂದು ಸ್ವಲ್ಪ ಹಾಕ್ಸ್ಕೊಂಡೆ ನೋಡ್ರಿ. ಯಾಕಪ್ಪ ಅಂದ್ರೆ ಗೊಬ್ಬರ ಹಾಕ್ಸ್ಕೊಳ್ಳೋ ಚೀಲ ಸ್ವಲ್ಪ ಹಿಡಿತೈತಿ, ಅದಕ್ಕೆ ಮತ್ತೊಂದು ಸಾರಿ ಹಾಕ್ಸ್ಕೊಂಡೆ ನೋಡ್ರಿ. ಈಗ ಎತ್ತು ಹೂಡಿ ಮಡ್ಕಿ ಹೊಡ್ಯಾವ ನೋಡ್ರಿ. ಮಡ್ಕಿ ಸಾಲಿನಾಗ ಹಿಂಗೆ ಗೊಬ್ಬರ ಹಾಕ್ತೇವೆ ನೋಡ್ರಿ ಫ್ರೆಂಡ್ಸ್. ಇದು ಬುಕ್ಕದ ಕೂಡಲೇ ನಾನು ಈಗ ಗೊಬ್ಬರ ಹಾಕಾಕತ್ತೀನಿ ನೋಡ್ರಿ. ಈ ಗೊಬ್ಬರ ಹಾಕೋದ್ರಿಂದ ಏನಾಕದಪ್ಪ ಅಂದ್ರೆ ಮೆಕ್ಕೆಜೋಳಕ್ಕೆ ಚಲೋ ಆಕೈತ್ರಿ. ಅಂದ್ರೆ ಫಲವತ್ತತೆ ಹೆಚ್ಚಿಕೊಳ್ತೈತಿ. ಮೆಕ್ಕೆಜೋಳ ನಾಟಿಗೆ ಅಂದ್ರೆ ದಮ್ ಬರ್ತೈತಿ ನೋಡ್ರಿ. ಒಟ್ಟು ಅಂದ್ರೆ ಜೊಯ್ ಅಂತ ಬರೋದಿಲ್ಲ, ಅಬ್ಬುರ್ಲೆ ಬಂದು ಬಿಡ್ತೈತಿ. ಅದಕ್ಕೆ ನಾ ಈಗ ಗೊಬ್ಬರ ಬಿತ್ತಲಾಕತ್ತೀನಿ ನೋಡ್ರಿ. ಇದರಿಂದ ಗೊಬ್ಬರ ಬಿತ್ತಾಕತ್ತೀನಿ ನೋಡ್ರಿ. ನಾನು ಇದಕ್ಕೆ ಬುಕ್ಕದ ಕೋಲತ್ತಾರ. ಇದು ಏನದ ಮಡಿಕೆಗೆ ಹಗ್ಗ ಕಟ್ಟಿನಿ ನೋಡ್ರಿ. ಹಗ್ಗ ಕಟ್ಟಿ ಹಿಂದೆ ನಾನು ಈಗ ಗೊಬ್ಬರ ಬಿತ್ತಾಕತ್ತೀನಿ ನೋಡ್ರಿ. ಟ್ಯಾಕ್ಟ್ರಲ್ಲಿ ಏನು ಬಿತ್ತಾಕತ್ತಿಲ್ಲ ನೋಡ್ರಿ. ಈಗ ನಾವು ಮನೆ ಎತ್ತುಗಳದಾವು, ಅದಕ್ಕೆ ನಾವು ಎತ್ತುಗಳೇನೆ ಮೆಕ್ಕೆಜೋಳ ಹಾಕಾಕತ್ತೇವೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಈ ಮಡಿಕೆ ಸಾಲಿನಾಗ ಹಿಂಗೆ ಒಂದು ಕಾಳು ಒಗಿತೇವೆ ನೋಡ್ರಿ. ಅರ್ಧ ಆಗೈತೆ ನೋಡ್ರಿ. ಈಗ ನೋಡ್ರಿ ಇದಕ್ಕೆ ನಾ ಹಗ್ಗ ಕಟ್ಟೀನಿ ನೋಡ್ರಿ. ಈ ಮಡಿಕೆ ಸಾಲಿನಾಗ ಈಗ ಗೊಬ್ಬರ ಹಾಕಾಕತ್ತೀನಿ ನೋಡ್ರಿ. ಅಲ್ಲಿ ಹಿಂದೆ ಬೀಜ ಹಾಕಾಕತ್ತಾರ. ಗೊಬ್ಬರ ನಾನು ಭಯಂಕರ ಗೊಬ್ಬರ ಹಾಕಾಕತ್ತೀನಿ ನೋಡ್ರಿ. ಯಾಕಪ್ಪ ಅಂದ್ರೆ ಗೊಬ್ಬರ ಇದಕ್ಕೆ ಒಂದು ಪಾಕಿಟ್ ಹೋಗ್ಬೇಕಂಥೇಳಿ ಮಾಡೇವಿ. ಸ್ವಲ್ಪ ಹಾಕಿದ್ರೆ ಒಂದು ಪಾಕಿಟ್ ಹೋಗೋದಿಲ್ಲ, ಅರ್ಧ ಪಾಕಿಟ್ ಹೋಗ್ತದ. ಅದಕ್ಕೆ ನಾನು ಈಗ ಗೊಬ್ಬರ ದಬಾಸಿ ಬಿಡಾಕತ್ತೀನಿ ನೋಡ್ರಿ. ಈಗ ಆ ಕಡೆದೆಲ್ಲ ಹೊಲ ಎಲ್ಲ ರಾಬ್ ಮಾಡಿಬಿಟ್ಟೈತಿ. ಈಗ ಒತ್ತಡದಿಂದ್ರಿ ಹಾಕೋತ ಹೊಂಟೇವೆ ನೋಡ್ರಿ. ಯಾವ ಮೆಕ್ಕೆಜೋಳ ಹಾಕಾಕತ್ತೇವಪ್ಪ ಅಂದ್ರೆ ನಾ ಈಗ PAC ಅದ್ವಂತ ಅಂತೇಳಿ ಪಾಕಿಟ್ ಬರ್ತೈತ್ರಿ. ಅದು ಚಲೋ ಬರ್ತೈತಿ, ಇಳುವರಿ ಚಲೋ ಆಕೈತ್ರಿ ಫ್ರೆಂಡ್ಸ. ಈಗ ನಾವು ಅದೇ ಪಾಕಿಟ್ ತಂದೇವು ನೋಡ್ರಿ. ಈಗ ಈ ಸಾಲಿನಾಗ ಮೆಕ್ಕೆಜೋಳ ಹಿಂಗೆ ಹೋಗಿದ್ದು ನೋಡ್ರಿ. ಮಡಿಕೆ ಸಾಲಿನಾಗ ಇದು ಎಷ್ಟು ಪಾಕಿಟ್ ಹೊಕ್ಕದಪ್ಪ ಅಂದ್ರೆ ಈಗ ನಾವು 3 ಪಾಕಿಟ್ ಹೊಕ್ಕದ ನೋಡ್ರಿ. ಈ 3 ಪಾಕಿಟ್ ತಂದೇವು. ಈ ವರ್ಷ ಮೆಕ್ಕೆಜೋಳ ಭಾಳ ಹಿಂಕಾಟ ಐತಿ ನೋಡ್ರಿ. ಮಳೆ ಹತ್ತಿ ಸಂಬಂಧ ಭಾಳ ಹಿಂಕಾಟ ಆದವ್ರಿ ಫ್ರೆಂಡ್ಸ. ಮುಕ್ಕಾಟ ಹಾಕೋದು ಆಗಲಿಲ್ಲ. ಇದು ಮೆಕ್ಕೆಜೋಳ ಹಾಕಿ ಮತ್ತೆ ಹೊಳ್ಳಿ ಮ್ಯಾಗ ಗಳೆ ಹೊಡಿಬೇಕು ನೋಡ್ರಿ. ಅಂದ್ರೆ ಎಲ್ಲ ಬೋದೆಲ್ಲ ಸಾಫ್ ಮಾಡಬೇಕು. ಆಳುಗಳು ತೊಗೊಂಡಿಲ್ಲ ನೋಡ್ರಿ. ನಾವು ಮನೆಯವ್ರು ಅಷ್ಟೇ ಈಗ ಮೆಕ್ಕೆಜೋಳ ಹಾಕಾಕತ್ತೇವೆ ನೋಡ್ರಿ. ನಾಳೆ ಇದು ಮೆಕ್ಕೆಜೋಳ ಹೊಲ ಬಂದಗಳೇ ಖಾಲಿ ಆದಗಳೇ ಏನೈತಿ ಉಳ್ಳಾಗಡ್ಡಿ ಹಾಕ್ಬೇಕಂತೇಳಿ ಅನ್ಕೊಂಡೇವೆ ನೋಡ್ರಿ. ಈ ವರ್ಷ ಉಳ್ಳಾಗಡ್ಡಿ ಭಾಳ ಹಾಕಿಲ್ಲ ನೋಡ್ರಿ. ಉಳ್ಳಾಗಡ್ಡಿ ರೇಟ್ ಭಾಳ ಜಾಸ್ತಿ ಆಕೈತಿ. ಅದಕ್ಕೆ ನಾವು ಇದನ್ನು ಮೆಕ್ಕೆಜೋಳ ಹಾಕಿ ತೊಕ್ಕೊಂಡಿದ್ದು ನಾಳೆ ಏನದ ಉಳ್ಳಾಗಡ್ಡಿ ಹಾಕ್ಬೇಕಂತೇಳಿ ಅನ್ಕೊಂಡೇವೆ ನೋಡ್ರಿ. ಇದು ಮುಂದೆ ಬ್ಯಾಸಿಗೆಗೆ ಬರ್ತದೆ ನೋಡ್ರಿ. ಈಗ ಯಾಕಪ್ಪ ಅಂದ್ರೆ ಇದು ಬ್ಯಾಸಿಗೆ ಉಳ್ಳಾಗಡ್ಡಿ ಆಗಿ ಹೆಚ್ಚು ಮುಂದೆ ಬರ್ತೈತಿ ನೋಡ್ರಿ. ಇದು ನೋಡ್ರಿ ಈಗ ಗೊಬ್ಬರ ಆಯಿತು, ಖಾಲಿ ಆಯಿತು. ಈಗ ಗೊಬ್ಬರ ಹಾಕೊಳಕ್ಕೆ ಹೊಂಟೀನಿ ನೋಡ್ರಿ. ಗೊಬ್ಬರನೂ ಸಾಲುದಿಲ್ಲ, ಯಾಕಪ್ಪ ಅಂದ್ರೆ ಭಾಳ ಜಾಸ್ತಿ ಆಕೈತೆ ಗೊಬ್ಬರನೂ. ಇನ್ನು ಹೊಲ ಭಾಳ ಐತಿ, ಮತ್ತೆ ಹೋಗಿ ಗೊಬ್ಬರ ತರಬೇಕು ನೋಡ್ರಿ. ಮೆಕ್ಕೆಜೋಳ ಹಾಕೋದು ಈಗಿನ ಅರ್ಧಕ್ಕೆ ಹೆಚ್ಚೈತಿ ನೋಡ್ರಿ. ಹೊಲ ಎಲ್ಲ ರಾಬ್ ಮಾಡ್ಕೊಂಡು ಎಲ್ಲ ಈಗ ಮಡಿಕೆ ಸಾಲು ಹಾಕಾಕತ್ತೇವೆ ನೋಡ್ರಿ ಫ್ರೆಂಡ್ಸ್.